ಪೋಸ್ಟರ್ ವಾರ್ ಶುರುವಾಗಿರುವಂಥದ್ದು, ಬಿಡದಿಗೆ ಭೇಟಿ ಕೊಡ್ತಿರುವಂತಹ ವಿಚಾರವಾಗಿ ಏನು ಹೇಳ್ತೀರಿ ಸರ್? ಪೋಸ್ಟರ್ಗಳನ್ನು ಅಂಟಿಸಿ ನಮ್ಮನ್ನು ಬೆದರಿಸೋದಕ್ಕೆ ನಾವೇನು ಕಾಂಗ್ರೆಸ್ ಶಾಸಕರಲ್ಲ. ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ರೈತರ ಪರವಾಗಿ ವಾಸ್ತವಿಕ ಸತ್ಯವನ್ನು ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಕಣ್ಣಿದ್ದು ಕೂಡನಂತೆ ಕಿವಿಯಿದ್ದು ಕಿವುಡನಂತೆ ನಟನೆ ಮಾಡ್ತಾ ಇದೆ. ಹಾಗಾಗಿ ಸರ್ಕಾರವನ್ನು ಬಡಿದೆಬ್ಬಿಸುವಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದೇವೆ. ಆದರೆ ಪೋಸ್ಟರ್ ಕ್ಯಾಂಪೇನ್ ಮಾಡಿ ನಮ್ಮನ್ನು ಬೆದರಿಸ್ಬೋದು ಅಂತೇಳಿ ಏನಾದ್ರು ಮುಖ್ಯಮಂತ್ರಿಗಳು ಅಂದ್ಕೊಂಡಿದ್ರೆ ಅದು ಅವರ ತಪ್ಪು ಅಭಿಪ್ರಾಯ ಅಷ್ಟೇ. ಸರ್, ಹಳ್ಳಿಗೂ ಭೇಟಿ ಕೊಡ್ತಿದ್ದೀರಿ, ರೈತರೊಂದಿಗೆ ಮಾತನಾಡಿದ್ರಿ, ನಮಗೆ ಬೆದರಿಕೆ ಕರೆಗಳು ಬರ್ತಿದೆ ಅನ್ನುವಂಥ ವಿಚಾರವನ್ನು ಸಹ ರೈತರು ಹೇಳ್ತಾ ಇದ್ರು. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇಲ್ಲ, ತಾವೇ ನೋಡ್ತಾ ಇದ್ದೀರಿ, ಅಲ್ಲಿ ಶ್ರೀನಿವಾಸ ರೆಡ್ಡಿ ಅವರು ರೈತರು ಕಳೆದ 40-50 ವರ್ಷಗಳಿಂದ ಆ ಜಮೀನಿನಲ್ಲಿ ತೋಟಗಾರಿಕೆ ಮಾಡ್ತಾಯಿದ್ದಾರೆ, ಹಣ್ಣು ಹಂಪಲು ಬೆಳೀತಾ ಇದ್ದಾರೆ, ಹೈನುಗಾರಿಕೆ ಮಾಡ್ತಾಯಿದ್ದಾರೆ. ಆದರೆ ಯಾರೋ ಕೆಲವು ಗುಂಡಾಗಳ ಮೂಲಕ ರೈತರುಗಳು ಬಲವಂತವಾಗಿ ಜಮೀನನ್ನು ಕೊಡಬೇಕು, ಬೆದರಿಕೆ ಕೊಡುವಂಥ ಷಡ್ಯಂತ್ರ ಕೂಡ ನಡೀತಾ ಇದೆ ಅನ್ನೋದನ್ನು ಮಾಧ್ಯಮದ ಸ್ನೇಹಿತರ ಮುಂದೆ ರೈತರೇ ಒಪ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಈ ಸರ್ಕಾರದ ಆದ್ಯತೆ ರಿಯಲ್ ಎಸ್ಟೇಟ್ ಆಗಿದೆ ಹೊರತು ರೈತರ ಪರವಾಗಿಲ್ಲ, ಅಭಿವೃದ್ಧಿಯ ಪರವಾಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ನಿಮ್ಮ ಹೋರಾಟ ಯಾವ ರೀತಿ ಆಗಿರುತ್ತೆ? ಬಿಜೆಪಿ ಅವರ ಹೋರಾಟ ಎಲ್ಲ ನಮ್ಮ ಮುಖಂಡರು, ವಿರೋಧ ಪಕ್ಷಕ್ಕೆ ಎಲ್ಲರೂ ಕೂಡ ಇದ್ದಾರೆ, ಚರ್ಚೆ ಮಾಡ್ತೇವೆ. ಖಂಡಿತ ರೈತರನ್ನ ಬಿಟ್ಕೊಡೋ ಪ್ರಶ್ನೆನೇ ಅಲ್ಲ.